ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭ. ಕಾಗವಾಡ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸೋಮವಾರ ದಿನಾಂಕ 10ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದ್ದಾರೆ. ಈ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳ ಜಿಲ್ಲಾ ಸಂಘದ ಪದಾಧಿಕಾರಿ ಕೆಕೆ ಕುಲಕರ್ಣಿ ಮಾತನಾಡಿ, ನಾವು ನಮ್ಮ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ ಬಾರಿ ಮುಷ್ಕರ ನಡೆಸಿದಾಗ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದಾಗ ಮುಷ್ಕರ ಹಿಂಪಡೆದಿದ್ದೆವು. ಈಗ 2 ತಿಂಗಳು ಕಳೆದರೂ ಕೂಡ ನಮ್ಮ ಬೇಡಿಕೆಗಳು ಈಡೇರಿಲ್ಲವಾದ್ದರಿಂದ ಈಗ ಮತ್ತೆ ಕಚೇರಿಯ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಮ್ಮ ಬೇಡಿಕೆಗಳಾದ ಮೂಲಭೂತ ಸೌಕರ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರ ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು. ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಒಂದೇ ಹುದ್ದೆಯಲ್ಲಿ ನಾವು ಸುಮಾರು 10ರಿಂದ 15 ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ರು ಕೂಡ ನಮ್ಮಲ್ಲಿ ಇಲಾಖೆಯಲ್ಲಿ ಯಾವುದೇ ಒಂದು ಪ್ರಮೋಷನ್ ಆಗಲಿ ಇನ್ನೂವರೆಗೂ ನಮಗೆ ಸಿಕ್ಕಿಲ್ಲ. ಆಮೇಲೆ ಮೂಲಭೂತ ಸೌಕರ್ಯಗಳು ನಾವು ಗ್ರಾಮ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಒಂದು ಮುಖ್ಯ ನಮ್ಮ ಕೆಲಸ ಆಗೈತಿ. ಆದರೆ ನಮ್ಮ ಗ್ರಾಮ ಆಡಳಿತಕ್ಕೆ ಇನ್ನೂವರೆಗೂ ಸರಿಯಾಗಿ ಕೆಲವೊಂದು ಗ್ರಾಮದಲ್ಲಿ ಸರಿಯಾದ ಒಂದು ಕಚೇರಿ ಇಲ್ಲ, ಪೀಠೋಪಕರಣ ಇರುವುದಿಲ್ಲ. ಮತ್ತು ಈಗ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಓನ್ಲಿ ಮೊಬೈಲ್ ಆ್ಯಪ್ ಮುಖಾಂತರ. ಈ ಪ್ರಕಾರ ನಮಗೆ ಯಾವುದೇ ಒಂದು ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಆಗಲಿ ಪ್ರಿಂಟರ್ ಆಗಲಿ ಅಥವಾ ಕೆಲವೊಂದು ಗ್ರಾಮದ ಇನ್ನೂವರೆಗೂ ಗ್ರಾಮ ಆಡಳಿತಕ್ಕೆ ಸ್ವಂತ ಒಂದು ಕಟ್ಟಡ ಸಹ ಇರುವುದಿಲ್ಲ. ಇದೇ ಪ್ರಕಾರ ನಾವು ಈಗ ಆಲ್ರೆಡಿ ಮೊಬೈಲ್ ತಂತ್ರಾಂಶದಲ್ಲಿ ನಾವು 21 ಅಪ್ಲಿಕೇಶನ್ಗಳಲ್ಲಿ ಸರ್ಕಾರದ 21 ಅಪ್ಲಿಕೇಶನ್ ವರ್ಕ್ ಮಾಡ್ತಾಯಿದ್ದೀವಿ. ಆದರೂ ಸಹ ನಮಗೆ ಇನ್ನೂವರೆಗೂ ನಮಗೆ ಗ್ರಾಮ ಆಡಳಿತಕ್ಕೆ ಹುದ್ದೆ ಟೆಕ್ನಿಷಿಯಲಿ ಹುದ್ದೆ ಅಲ್ಲ ಅಂಥೇಳಿ ಸರ್ಕಾರ ಇದು ಮಾಡ್ತಾಯಿದೆ. ಅದಕ್ಕೂ ನಾವು ವಿರೋಧ ಮಾಡ್ತೀವಿ. ಮತ್ತು ಆಂತರಿಕ ವರ್ಗಾವಣೆ, ಬೇರೆ ಜಿಲ್ಲೆ ವರ್ಗಾವಣೆ ನಮೂನೆ 6A ಅದನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕಂತ ನಮ್ಮದು ಒಂದು ರೂಲ್ 6 ಅಂದರೆ ಪರಸ್ಪರ ಬೇರೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡೋದು 6 ಮತ್ತೆ ಪ್ರಾರಂಭ ಮಾಡಬೇಕಂತೇಳಿ ನಮ್ಮದು ಉದ್ದೇಶ ಆಗಿದೆ. ಇದೇ ಪ್ರಕಾರ ಇವೆಲ್ಲ ಬೇಡಿಕೆಗಳನ್ನು ಈಡೇವರೆಗೂ ನಾವು ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಮುಷ್ಕರಕ್ಕೆ ಇದು ಮಾಡ್ತೀವಿ. ಈ ಸಮಯದಲ್ಲಿ ತಾಲೂಕಾ ಸಂಘದ ಅಧ್ಯಕ್ಷ ಪ್ರಕಾಶ್ ಪುಟಾಣಿ, ಗೌರವಾಧ್ಯಕ್ಷ ಸುಭಾಷ್ ಬಶೆಟ್ಟಿ, ಉಪಾಧ್ಯಕ್ಷ ಶೌಕತ್ ಅಲಿ ನಾಲತ್ವಾಡ್, ಪ್ರಧಾನ ಕಾರ್ಯದರ್ಶಿ ಫರಾಕ್ ಕಾಂಬ್ಳೆ, ಬಿಬಿ ನಾಯಿಕ್, ಸುಮಿತ್ರಾ ಖಿಲಾರೆ, ಎಂಎಸ್ ಕನಕನ್ನವರ್, ಎಂಬಿ ಬಂದಾಯಿ, ಕೆಪಿ ಬಡ್ಗೇರ್, ಪಿಎಲ್ ಹೊನ್ರೆಡ್ಡಿ, ಪಿಬಿ ಕಾಂಬ್ಳೆ, ಎಸ್ಎಸ್ ಪ್ರಸನ್ನ, ರೇಖಾ ಪಿಜಿ, ಗಿರಿಜಾ ಸೈದಾಪುರ್ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.